ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯನ್ ಎಡಿಟರ್ ಕ್ರಿಯೇಷನ್. ನಾನು ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವಿಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸೂರು ಬಂದಿದ್ದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕಾ ಬೆಲ್ಲೈಕನ್ ಆನ್ ಮಾಡಿ, ಯಾಕಂದರೆ ಇದೇ ಥರ ಎಡಿಟಿಂಗ್ ವಿಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಬೀಟ್ ಮಾರ್ಕು ಮತ್ತು ಎಫೆಕ್ಟು ಮತ್ತು ನ್ಯೂ ಶೇಕ್ ಎಫೆಕ್ಟು, ಇದು ಮೂರು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಇಲ್ಲಾಂದರೆ ಟೈಮ್ ಗ್ರೂಪಲ್ಲಿ ಸಿಗುತ್ತೆ. ಅದೇ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಇವಾಗ ಡೈರೆಕ್ಟು ಟೈಮ್ ಗ್ರೂಪಿಗೆ ಹೋಗಿ, ಅಂದರೆ ಟೆಲಿಗ್ರಾಮ್ ಅಪ್ಲಿಕೇಶನಿಗೆ ಹೋಗಿ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಯಾನ್ ಎಡಿಟರ್ ಕ್ರಿಯೇಷನ್ ಅಂತ ಸರ್ಚ್ ಮಾಡಿ, ನಿಮಗೆ ಸೇಮ್ ಲೋಗೋ ಇಲ್ಲಿ ನೋಡ್ಬೋದು, ಸೇಮ್ ಲೋಗೋ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಿಂಕ್ಸು, ಫೋಟೋ, ವೀಡಿಯೋ ಎಲ್ಲ ಸಿಗುತ್ತೆ. ಆಮೇಲೆ ಹೊಸ ವೀಡಿಯೋ ಹಾಕ್ತಿದ್ರೆ ಅಪ್ಡೇಟು ಸಿಗುತ್ತೆ. ಅದಾದಮೇಲೆ ನೋಡ್ಬೋದು ವಾಟರ್ ಮಾರ್ಕು, ವಿತೌಟ್ ವಾಟರ್ ಮಾರ್ಕು ಅಲೈಟ್ಮೋಷನ್ ಸೆಂಡ್ ಮಾಡಿದ್ದೀನಿ. ನೀವು ಕೇಳ್ತಿರ್ತೀರ ಜಾಸ್ತಿ, ಅದಕ್ಕೆ ಇನ್ನೊಂದು ಸತಿ ಹಾಕಿದ್ದೀನಿ, ನೋಡಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಅಲೈಟ್ಮೋಷನ್ ಅಪ್ಲಿಕೇಶನ್ ಹೋಗೋಣ. ಇಲ್ಲಿ ಒಂದು ಅನೌನ್ಸ್ಮೆಂಟ್ ಐತೆ ಫ್ರೆಂಡ್ಸ್. ಇದು ಒಂದು ಹೊಸ ಕಾಮಿಡಿ ಎಡಿಟಿಂಗ್ ವಿಡಿಯೋ ಮಾಡಿದ್ದೀನಿ. ಕಾಮಿಡಿ ಎಡಿಟ್ ಮಾಡೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಮೈ ನ್ಯೂ ಕಾಮಿಡಿ ಚಾನಲ್ ಲಿಂಕ್ ಅಂತ, ಅದು ಕ್ಲಿಕ್ ಮಾಡಿ ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕು. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ ಈ ಥರ ಬೀಟ್ ಮಾರ್ಕು. ಆಡಿಯೋ ಇಲ್ಲಿ ಈ ಥರ ಸೆಟ್ ಮಾಡಿಬಿಟ್ಟಿರ್ತೀನಿ, ನೋಡ್ಬೋದು ಇಲ್ಲಿ. ಇದಾದಮೇಲೆ ಬ್ಯಾಕಿಗೆ ಬರೋಣ. ಇಲ್ಲಿ ನೋಡ್ಬೋದು ಎಫೆಕ್ಟ್ಸಲ್ಲಿ ಇದೊಂದು ಕೊಟ್ಟಿರ್ತೀನಿ, ಇಲ್ಲಿ ಸ್ಟಾರು ಈ ಥರ. ಇದಾದ್ಮೇಲೆ ಬ್ಯಾಕಿಗೆ ಬರೋಣ. ಇಲ್ಲಿ ನ್ಯೂ ಎಫೆಕ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಫಾಂಟ್ ಇಲ್ಲೇ ಐತೆ, ಇಲ್ಲಿ ಶೇಕ್ ಎಫೆಕ್ಟ್ ಎಲ್ಲ ಇಲ್ಲೇ ಕೊಟ್ಟಿರ್ತೀನಿ. ಮತ್ತೆ ಬ್ಯಾಕಿಗೆ ಬಂದು ಬೀಟ್ ಮಾರ್ಕಿಗೆ ಹೋಗೋಣ. ಇಲ್ಲಿ ಪ್ಲಸ್ಸಿಗೆ ಹೋಗಿ ಇಲ್ಲಿ ಶೇಪ್ ತೊಗೊಳೋಣ, ಒಂದು ಶೇಪ್ನ ಫುಲ್ ಈ ಥರ ಫಿಟ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ. ಅದಾದಮೇಲೆ ಇಲ್ಲಿ ಇಲ್ಲೆಲ್ಲ ಐತೆ, ಇಲ್ಲಿ ಮೂರು ನಿಮಿಷ 11 ಸೆಕೆಂಡಿಗೆ ಬರೋಣ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಥರ್ಡ್ ಆಪ್ಷನ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಟ್ರಿಮ್ ಮಾಡೋಣ ಫ್ರೆಂಡ್ಸ್. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರಿಗೆ ಹೋಗಿ ಕಲರ್ನ ವೈಟ್ ಸೆಟ್ ಮಾಡೋಣ. ನೋಡಿ ಈ ಥರ ವೈಟ್ ಸೆಟ್ ಮಾಡಿ ಕಲರು. ಇದಾದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟಿಗೆ ಹೋಗಬೇಕು. ಇಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ನೀವಿಲ್ಲಿ ವಿಸಿಂಗ್ ಅಂತ ಟೈಪ್ ಮಾಡಿ, ಇದಾಯಿತು, WISHING ವಿಶಿಂಗ್ ಯು ಅಂತ ಟೈಪ್ ಮಾಡಿ. ಇದಾದಮೇಲೆ ಇಲ್ಲಿ ಸೆಂಟ್ರಿಗೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡಿ. ನೀವು ಯಾವ್ದು ಬೇಕಾದ್ರೂ ಫಾಂಟ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ವ್ಯೂ ಅಲ್ಲಿ ನೋಡ್ಬೋದು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಈ ಫಾಂಟ್ ಸೆಲೆಕ್ಟ್ ಮಾಡ್ತೀನಿ, ನೋಡೋದು ಇಲ್ಲಿ ಬಂದೈತೆ ಅದು. ಇದಾದಮೇಲೆ ಕಲರ್ ಐತಲ್ಲ, ಕಲರು ಅಷ್ಟೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿ, ನೋಡ್ಬೋದು ಈ ಥರ. ಇದೊಂದು ಚೂರು ಹಿಂಗೆ ದೊಡ್ಡದು ಮಾಡಿ ಓಕೆ ಕೊಡಿ. ಆಮೇಲೆ ಮತ್ತೆ ಬ್ಯಾಕಿಗೆ ಬರ್ರಿ. ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಟ್ರಿಮ್ ಮಾಡಿ, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ಇದನ್ನು ಲಾಸ್ಟ್ ಬೀಟ್ ಮಾರ್ಕ್ ಐತೆ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಗೆ ತಗೊಂಬಂದು ಫಸ್ಟ್ನೇ ಕ್ಲಿಕ್ ಮಾಡಿ ಇಲ್ಲಿವರೆಗೆ ಎನ್ಲಾರ್ಜ್ ಆಯ್ತು ಈ ಥರ. ಇದೇ ಥರ ಬೀಟ್ ಮಾರ್ಕ್ ಮತ್ತು ಎನ್ಲಾರ್ಜ್ ಕರೆಕ್ಟಾಗಿ ಇಷ್ಟು ಇಲ್ಲಿಂದ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್. ಇಲ್ಲಿಂದ ನೋಡ್ಬೋದು ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೇಸ್ಟ್ ಮಾಡಿ, ಅದು ಕಾಪಿ ಆಗಿರ್ತದೆ ಅದನ್ನು ಪೇಸ್ಟ್ ಮಾಡಿ. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ, ಥರ್ಡ್ ಆಪ್ಷನ್ ಟ್ರಿಮ್ ಮಾಡಿ. ಅದಾದಮೇಲೆ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇಲ್ಲಿ ಟೆಕ್ಸ್ಟ್ನ ಚೇಂಜ್ ಮಾಡಿ. ಇಲ್ಲಿ ಈ ವೇರಿ ಸ್ಪೇಸ್ ಕೊಟ್ಟು ವೇರಿಯಿಂದ ಟೈಪ್ ಮಾಡೋಣ, ಓಕೆ ಮಾಡೋಣ. ಮತ್ತು ಬ್ಯಾಕಿಗೆ ಬರೋಣ. ಮತ್ತೆ ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಹೋಗೋಣ. ಮತ್ತೆ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆ ಬೀಟ್ ಮಾರ್ಕ್ ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗಿ ಟ್ರಿಮ್ ಮಾಡಿ, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ಮತ್ತೆ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇಲ್ಲಿ ಮತ್ತೆ ಟೆಕ್ಸ್ಟ್ ಬೇರೆ ಟೈಪ್ ಮಾಡಿ, ಇಲ್ಲಿ ಹ್ಯಾಪಿ ಅಂತ ಟೈಪ್ ಮಾಡೋಣ, ಓಕೆ ಕೊಡೋಣ. ಬ್ಯಾಕ್ ಬರೋಣ. ಮತ್ತೆ ಇಲ್ಲಿ ಒಂದು ಸೆಕೆಂಡ್ ಮುಂದೆ ಬರಬೇಕು, ಡಬಲ್ ಲೇಯರ್ ಹೋಗ್ಬೇಕು, ಪೇಸ್ಟ್ ಮಾಡಬೇಕು, ಮತ್ತೆ ಇಲ್ಲಿ ಟ್ರಿಮ್ ಮಾಡಬೇಕು. ಇಲ್ಲಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇಲ್ಲಿ ಟೆಕ್ಸ್ಟ್ನ ಕ್ಲಿಯರ್ ಕೊಟ್ಟು ಇಲ್ಲಿ ಮತ್ತೆ ಟೈಪ್ ಮಾಡಬೇಕು. ಇಲ್ಲಿ ಬರ್ತ್ಡೇ ಅಂತ ಟೈಪ್ ಮಾಡೋಣ, ನೋಡ್ಬೋದು ಬರ್ತ್ಡೇ ಇಲ್ಲಿಗೆ ಬಂತು, ಓಕೆ ಮಾಡೋಣ. ಮತ್ತೆ ಇಲ್ಲೊಂದು ಲಾಸ್ಟ್ ಫ್ರೆಂಡ್ಸ್, ಮತ್ತೆ ಬೀಟ್ ಮಾರ್ಕಿನ ಸೆಕೆಂಡ್ ಮುಂದೆ ಹೋಗಿ ಡಬಲ್ ಲೇಯರ್ಗೆ ಹೋಗಿ ಪೇಸ್ಟ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ, ಈ ಬೀಟ್ ಮಾರ್ಕ್ ಕರೆಕ್ಟಾಗಿ ಟ್ರಿಮ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಎಡಿಟ್ ಟೆಕ್ಸ್ಟಿಗೆ ಹೋಗ್ತೀನಿ, ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ. ನಾನಿಲ್ಲಿ ಮಾಮೂಲಿ ಅಯಾನ್
ಅಂತಲೇ ಕೊಡ್ತೀನಿ. ಈ ಥರ ಸೆಟ್ ಮಾಡಿ ಓಕೆ ಮಾಡ್ತೀನಿ. ನೋಡ್ಬೋದು ಈ ಥರ. ಇದಾದಮೇಲೆ ಇಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು. ಇಮೇಜ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಫಾಂಟಿಗೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು, ಅಂದರೆ ಎಫೆಕ್ಟು ಆ್ಯಡ್ ಮಾಡಬೇಕು. ಅದಕ್ಕೆ ಬ್ಯಾಕಿಗೆ ಬರ್ರಿ. ಇಲ್ಲಿ ನ್ಯೂ ಶೇಕ್ ಎಫೆಕ್ಟ್ ಅಂತ ಇರುತ್ತಲ್ಲ, ಅಲ್ಲಿಗೆ ಓಪನ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ನೋಡ್ಬೋದು ಈ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಪೇಸ್ಟ್ ಮಾಡಿ. ನೋಡ್ಬೋದು ಇಲ್ಲಿ ಅದು ಅಪ್ಲೈ ಆಗುತ್ತೆ ಈ ಥರ. ಇದೇ ಥರ ಎಲ್ಲ ಡೈಲಾಗ್ಸಿಗೆ ಪೇಸ್ಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ಈ ಫಾಂಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಫಾಂಟು. ಇದಾದಮೇಲೆ ಇಲ್ಲಿ ಎಲಿಮೆಂಟ್ ಆ್ಯಡ್ ಮಾಡಬೇಕು. ಅದನ್ನು ಇಲ್ಲಿಗೆ ಬಂದು ಪ್ಲಸ್ಸಿಗೆ ಹೋಗಬೇಕು. ಇಲ್ಲಿ ಎಲಿಮೆಂಟ್ಸ್ ಐತೆ ನೋಡಿ ಫ್ರೆಂಡ್, ಲಾಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಡೇಟಾ ಆನ್ ಮಾಡ್ಕೊಳ್ಳಿ. ಡೇಟಾ ಆನ್ ಮಾಡಿ ನೆಟ್ಟು. ಅದಾದಮೇಲೆ ಡೌನ್ಲೋಡ್ ಎಲಿಮೆಂಟ್ಸಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಅದು ಲಾಸ್ಟಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಲೈನ್ ಬ್ರಿಡ್ಜ್ ಅಂತ ಒಂದೈತೆ. ಇಲ್ಲಿ ಈ ಥರ ಲೈನ್ ಬ್ರಷ್ ಒನ್ನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ. ನೋಡ್ಬೋದು ಇಲ್ಲಿ ಬಂದಿರುತ್ತೆ, ಅದನ್ನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಸ್ ಮಾಡ್ಕೊಬೇಕು. ಇವಾಗ ಡೇಟಾ ಆಫ್ ಮಾಡ್ತೀನಿ. ಇದನ್ನು ಕರೆಕ್ಟಾಗಿ ಫಸ್ಟಿಂದ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬರಬೇಕು. 3rd ಆಪ್ಷನ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಕಲರ್ನ ಬ್ಲ್ಯಾಕ್ ಸೆಟ್ ಮಾಡಬೇಕು. ಅದಕ್ಕೆ ಕಲರ್ ಆ್ಯಂಡ್ ಫಿಲ್ಲಿಗೆ ಬರಬೇಕು. ಇಲ್ಲಿ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಲ್ಯಾಕ್ ಸೆಟ್ ಮಾಡಬೇಕು. ನೋಡ್ಬೋದು ಇವಾಗ ಕಲರ್ ಸೆಟ್ ಆಯಿತೆ. ಇದೇ ಥರ ನೆಕ್ಸ್ಟು ಈ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರಬೇಕು. ಪ್ಲಸ್ಸಿಗೆ ಹೋಗಬೇಕು, ಎಲಿಮೆಂಟಿಗೆ ಹೋಗಬೇಕು. ಅದೇ ಥರ ಕ್ಲಿಕ್ ಮಾಡಬೇಕು. ಸೇಮ್ ಇಲ್ಲೇ ಬರುತ್ತೆ. ಈ ಬೀಟ್ ಮಾರ್ಕಿನ ಸೆಕೆಂಡ್ ಮುಂದೆ ಹೋಗಬೇಕು, ಟ್ರಿಮ್ ಮಾಡಬೇಕು. ಕಲರ್ ಚೇಂಜ್ ಮಾಡಬೇಕು ಅಂದರೆ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇಲ್ಲಿ ಕಲರ್ ಚೇಂಜ್ ಮಾಡಬೇಕು. ನೀವು ಇದೇ ಥರ ಎಲ್ಲದಕ್ಕೂ ಈ ಥರ ಸೆಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲದೂ ಆ್ಯಡ್ ಮಾಡಿದ್ದೀನಿ ಈ ಥರ. ನೀವು ಇದೇ ಥರ ಎಲ್ಲ ಆ್ಯಡ್ ಮಾಡ್ಕೊಂಬರ್ರಿ. ಇದಾದಮೇಲೆ ಫೋಟೋ ಆನ್ ಮಾಡಬೇಕು. ಅದಕ್ಕೆ ನೀವು ಬ್ಯಾಕಿಗೆ ಬರ್ರಿ. ಇಲ್ಲಿ ಸ್ಟಾರ್ ಐತಲ್ಲ, ಅಲ್ಲಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಬರಬೇಕು ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಗ್ರೂಪಿಗೆ ಹೋಗಬೇಕು. ಇಲ್ಲಿ ನೋಡ್ಬೋದು ಇದು ಈ ಫೋಟೋ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ನು. ಇಲ್ಲಿ ಆ ಫೋಟೋನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಕರೆಕ್ಟಾಗಿ ಆ್ಯಡ್ ಮಾಡಿ ಈ ಥರ. ಇದಾದಮೇಲೆ ಬ್ಯಾಕಿಗೆ ಬರೋಣ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಎಡಿಟ್ ಕ್ಲಬ್ಬಿಗೆ ಹೋಗೋಣ. ಇದೇ ಥರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಮಾಡಿ ಫ್ರೆಂಡ್ಸ್. ಮತ್ತು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಬ್ಯಾಕ್ ಬರೋಣ. ಮತ್ತೆ ಇದೇ ಥರ ಎಲ್ಲ ಫೋಟೋನ ಆ್ಯಡ್ ಮಾಡ್ಕೊಂಬರ್ರಿ, ನಿಮ್ಗೆ ಇಷ್ಟ ಇರೋ ಫೋಟೋನ. ಇದಾದಮೇಲೆ ಬ್ಯಾಕಿಗೆ ಬರಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಕೊಡಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಫಸ್ಟೇ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ, ಅದಕ್ಕೆ ಕೊಡೋಲ್ಲ. ನೀವು ಎಕ್ಸ್ಪೋರ್ಟ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಬ್ಯಾಕಿಗೆ ಬರ್ರಿ. ಇಲ್ಲಿ ಬೀಟ್ ಮಾರ್ಕ್ ಓಪನ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬೀಟ್ ಮಾರ್ಕಿಗೆ ಬಂದು ಇಲ್ಲಿಗೆ ಬಂದು ಅದು ಎಕ್ಸ್ಪೋರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಅದು ಇಲ್ಲಿ ಎಲ್ಲಿಗೆ ಬರಬೇಕು ಗೊತ್ತಾ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಬೀಟ್ ಮಾರ್ಕ್ ಐತೆ, 2 ಬೀಟ್ ಮಾರ್ಕು. ಒಂದು ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು. ಎಕ್ಸ್ಪೋರ್ಟ್ ಆಗಿರ್ತಲ್ಲ ಫ್ರೆಂಡ್ಸ್ ವಿಡಿಯೋ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಆ್ಯಡ್ ಮಾಡಿ ಈ ಥರ. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂಚೂರು ಮುಂದೆ ಬರಬೇಕು ಅಂದರೆ ಈ ಡಬಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಈ ಬೀಟ್ ಮಾರ್ಕಿಗೆ ಇಲ್ಲಿವರೆಗೆ ಬರಬೇಕು ಅಂತ. ಇದೇ ಥರ ಇಲ್ಲಿ ಬಂದಾದಮೇಲೆ ಈ 2 ಇಮೇಜಿಗೆ ಬಿಟ್ಟು ಮತ್ತೆ ಈ ಬೀಟ್ ಮಾರ್ಕಿಂದ 2 ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು, ಮತ್ತು ಸೇಮ್ ಅದೇ ಆ್ಯಡ್ ಮಾಡಬೇಕು. ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಬಂದೈತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಬೀಟ್ ಮಾರ್ಕ್ ಅಂದರೆ ಇಲ್ಲಿ ಬಿಟ್ಟಿದ್ದೀವಲ್ಲ ಬೀಟ್ ಮಾರ್ಕು, ಅಲ್ಲಿಗೆ ಆ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು. ಇಲ್ಲಿ ಇಮೇಜಸ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್.
ಇಲ್ಲಿ ಇಮೇಜ್ ಆ್ಯಡ್ ಮಾಡ್ಕೊಂಬರ್ರಿ. ಈ ಥರ ಆ್ಯಡ್ ಮಾಡಿ 3 ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಏರಿಯಾ ಕೊಡಿ. ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಟ್ರಿಮ್ ಮಾಡಿ. ಇದೇ ಥರ ಇಲ್ಲಿ ಇಮೇಜ್ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಇಮೇಜ್ ಆ್ಯಡ್ ಮಾಡಿದ್ದೀನಿ. ನೀವು ಇದೇ ಥರ ಇಮೇಜೆಲ್ಲ ಆ್ಯಡ್ ಮಾಡಿ. ಇದಾದ್ಮೇಲೆ ಬ್ಯಾಕಿಗೆ ಬರ್ರಿ, ಶೇಕ್ ಎಫೆಕ್ಟ್ಸಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಈ ಶೇಕ್ ಎಫೆಕ್ಟ್ ಇಲ್ಲಿ ಐತಲ್ಲ, ಇಲ್ಲಿ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಫಸ್ಟ್ನೇ ಇಮೇಜ್ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಎಫೆಕ್ಟ್ನ. ಅದಾದಮೇಲೆ ಲಾಸ್ಟಿಗೆ ಹೋಗಿ ಲಾಸ್ಟ್ ಇಮೇಜಿಗೂ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಪೇಸ್ಟ್ ಮಾಡಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ನ್ಯೂ ಶೇಕ್ ಎಫೆಕ್ಟಿಗೆ ಹೋಗಿ ಇಲ್ಲಿ ನೋಡ್ಬೋದು ಮಧ್ಯದ ಐತಲ್ಲ ಇಮೇಜ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಕಾಪಿ ಮಾಡ್ಕೊಳ್ಳಿ ಎಫೆಕ್ಟ್ನ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಇದು 2 ಇಮೇಜ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಎಫೆಕ್ಟ್ನ. ನೋಡ್ಬೋದು ಇವಾಗ ನಮ್ಮ ವಿಡಿಯೋ ರೆಡಿ ಆಗೈತೆ. ಒಂದ್ಸಲಿ ಪ್ಲೇ ಮಾಡಿ ತೋರಿಸ್ತೀನಿ. ಇದು ಕಾಪಿರೈಟ್ ಇಶ್ಯೂರಿಂದ ಮ್ಯೂಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ವಿಡಿಯೋ ಆಗೈತೆ ನಮ್ಮದು ರೆಡಿ. ಇದಾದಮೇಲೆ ಆಡಿಯೋನ ವಾಪಸ್ ಕೊಡೋಣ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎಕ್ಸ್ಪೋರ್ಟ್ ಕೊಡೋಣ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದೇ ನ್ಯೂಸ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಲ್ಲ ಅದು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಕಾಮಿಡಿ ವಿಡಿಯೋ.